ಹೋರಾಟ ರೈತ ಪರ ಹೋರಾಟಕ್ಕೆ ರೈತ ಪರ ಹೋರಾಟಕ್ಕೆ ರೈತ ಪರ ಹೋರಾಟಕ್ಕೆ ಅನ್ನದಾತನಿಗೆ ಅನ್ನದಾತನಿಗೆ ಭಾರತ್ ಮಾತಾ ಕಿ ಭಾರತ್ ಮಾತಾ ಕಿ ಜೈ ಜವಾನ್ ಜೈ ಕಿಸಾನ್ ಜೈ ಜವಾನ್ ಜೈ ಕಿಸಾನ್ ಜೈ ಜವಾನ್ ಜೈ ಕಿಸಾನ್ ಬೇಕೇ ಬೇಕು ನ್ಯಾಯ ಬೇಕು ಬೇಕೇ ಬೇಕು ನ್ಯಾಯ ಬೇಕು ಕಬ್ಬಿಗೆ ಬೆಂಬಲ ಬೆಲೆ ಬೇಕೇ ಬೇಕು ನ್ಯಾಯ ಬೇಕು ಬೇಕೇ ಬೇಕು ನ್ಯಾಯ ಬೇಕು ಕಬ್ಬಿಗೆ ಬೆಂಬಲ ಬೆಲೆ ಅಯ್ಯಯ್ಯೋ ನ್ಯಾಯ ಬೇಕು ಬೇಕೇ ಬೇಕು ನ್ಯಾಯ ಬೇಕು ಕಬ್ಬಿಗೆ ಬೆಂಬಲ ಸಿಗಲೇಬೇಕು ಸಿಗಲೇಬೇಕು ಕಬ್ಬಿಗೆ ಬೆಂಬಲ ಸಿಗಲೇಬೇಕು 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 ಏನೇ ಬರಲಿ ಏನೇ ಬರಲಿ ಯಾತಕ್ಕಾಗಿ ಹೋರಾಟ ನ್ಯಾಯಕ್ಕಾಗಿ ಹೋರಾಟ ಯಾತಕ್ಕಾಗಿ ಹೋರಾಟ ನ್ಯಾಯಕ್ಕಾಗಿ ಹೋರಾಟ ಜೈ ಜವಾನ್ ಜೈ ಕಿಸಾನ್ ಜೈ ಜವಾನ್ ಜೈ ಕಿಸಾನ್ ಕಬ್ಬು ಬೆಳೆಗಾರರ ಹೋರಾಟಕ್ಕೆ ಕಬ್ಬು ಬೆಳೆಗಾರರ ಹೋರಾಟಕ್ಕೆ ಅನ್ನ ನೀಡುವ ಅನ್ನದಾತನಿಗೆ ಅನ್ನ ನೀಡುವ ಅನ್ನದಾತನಿಗೆ ರೈತ ಪರ ಹೋರಾಟಕ್ಕೆ ರೈತ ಪರ ಹೋರಾಟಕ್ಕೆ ಎಲ್ಲಿವರೆಗೆ ಹೋರಾಟ ಎಲ್ಲಿವರೆಗೆ ಹೋರಾಟ ಎಲ್ಲಿವರೆಗೆ ಹೋರಾಟ ಯಾತಕ್ಕಾಗಿ ಹೋರಾಟ ಬೇಕೇ ಬೇಕು ನ್ಯಾಯ ಬೇಕು ಬೇಕೇ ಬೇಕು ನ್ಯಾಯ ಬೇಕು ಅಯ್ಯಯ್ಯೋ ಅಯ್ಯಯ್ಯೋ ಅನ್ಯಾಯ 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 ಅಯ್ಯಯ್ಯೋ ಅಯ್ಯಯ್ಯೋ ಬೇಕೇ ಬೇಕು ನ್ಯಾಯ ಬೇಕು ಬೇಕೇ ಬೇಕು ನ್ಯಾಯ ಬೇಕು ಕಬ್ಬಿಗೆ ಬೆಂಬಲ ಬೆಲೆ स्टेज में बोलो भारत माता की जय मातरम जय जवान जय किसान ಏನೇ ಬರಲಿ ಏನೇ ಬರಲಿ ಯಾತಕ್ಕಾಗಿ ಹೋರಾಟ ನ್ಯಾಯಕ್ಕಾಗಿ ಹೋರಾಟ ಯಾತಕ್ಕಾಗಿ ಹೋರಾಟ ನ್ಯಾಯಕ್ಕಾಗಿ ಹೋರಾಟ ರೈತ ಪರ ಹೋರಾಟಕ್ಕೆ ರೈತ ಪರ ಹೋರಾಟಕ್ಕೆ ಕಬ್ಬು ಬೆಳೆಗಾರರ ಹೋರಾಟಕ್ಕೆ ಅನ್ನದಾತನಿಗೆ ಇವತ್ತಿಗೆ 6ನೇ ದಿನದ ರೈತ ಹೋರಾಟದಲ್ಲಿ BY ವಿಜೇಂದ್ರ ಅವರು ಅಹೋರಾತ್ರಿ ಧರಣಿಗೆ ಕೂತಿರುವಂತದ್ದು. ಎಲ್ಲಿವರೆಗೆ ಹೋರಾಟ ಎಲ್ಲಿವರೆಗೆ ಹೋರಾಟ ಎಲ್ಲಿವರೆಗೆ ಹೋರಾಟ ಎಲ್ಲಿವರೆಗೆ ಹೋರಾಟ ಭಾರತ್ ಮಾತಾ ಕಿ ಜೈ ಭಾರತ್ ಮಾತಾ ಕಿ ಜೈ ಅನ್ನದಾತನಿಗೆ ಜೈ ರೈತ ಹೋರಾಟಕ್ಕೆ ಜೈ ರಾಜ್ಯ ರೈತ ಸಂಘಕ್ಕೆ ಜೈ ಬೇಕೇ ಬೇಕು ನ್ಯಾಯ ಬೇಕು ಬೇಕೇ ಬೇಕು ನ್ಯಾಯ ಬೇಕು ಬೆಂಬಲ ಬೆಲೆ ಹಿಂಸರ್ರಿ ಎಲ್ಲರೂ ಅವ್ರ ಮಕ್ಕಳು ಹಿಂಸರ್ರಿ ಸುಭಾಷ್ ಗೌಡ್ರ ರೈತರ 6ನೇ ದಿನದ ಹೋರಾಟ. ಯಾರು ಬಿಜೆಪಿಯ ರಾಜ್ಯಾಧ್ಯಕ್ಷರಾಗಿರುವಂತಹ BY ವಿಜೇಂದ್ರ ಅವರು ಬೆಳಗಾವಿ ಜಿಲ್ಲೆಯ ಗುರ್ಲಾಪುರ ಕ್ರಾಸ್ನಲ್ಲಿ ಮುಧೋಳ್ ಮತ್ತು ಮಹಾಲಿಂಗ್ಪುರ್ ನಿಪ್ಪಾಣಿ ರಾಜ್ಯ ಹೆದ್ದಾರಿಯನ್ನು ತಡೆದು ರೈತರು ಅಹೋರಾತ್ರಿ ಧರಣಿಯನ್ನು ಮಾಡ್ತಾ ಇದ್ರು. ಆ ಧರಣಿಯಲ್ಲಿ ಇವತ್ತು 6ನೇ ದಿನದ ಹೋರಾಟದಲ್ಲಿ BY ವಿಜೇಂದ್ರ ಅವರು ಸಹಿತ ಭಾಗಿಯಾಗಿದ್ದರು. ಅವರು ಸಹಿತ ಇವತ್ತು ರಾತ್ರಿ ಇಲ್ಲೇ ವಸತಿ ಮಾಡಿ ಇದೇ ಬೀದಿ ಮೇಲೇನೆ ಅವರು ಮಲಗ್ತಾ ಇರುವಂಥದ್ದು. ಅಹೋರಾತ್ರಿ ಧರಣಿಯಲ್ಲಿಯೂ ಸಹಿತ BY ವಿಜೇಂದ್ರ ಅವರು ಸಹಿತ ಭಾಗಿಯಾಗಿರುವಂಥದ್ದು. ಸರಿ ಉದಾರ್ಸರ್ರಿ ರೈತರೊಟ್ಟಿಗೆ ರಾಜ್ಯ ನಾಯಕರು ಸಹಿತ ಎಂತಹ ದುಸ್ಥಿತಿ ಬಂದಿದೆ ನೋಡಿ. ರೈತರ ಜೊತೆಗೆ ಸಹಿತ ನಾಯಕರು ಮಾಡ್ತಾ ಇರುವಂಥದ್ದು. ಇದು ರೈತರಿಗೆ ಸರ್ಕಾರ ಮಾಡ್ತಾ ಇರುವಂಥ ಅನ್ಯಾಯ. ಯಾಕಂದ್ರೆ ನಿಜವಾಗ್ಲೂ ರೈತರ ಜೊತೆ ಕಾಲ ಕಳೆದ್ರೆ ಏನು
ರೈತ ಸಾಕು ಹಿಂಸರ್ರಿ ಹೋರಾಟ ಬರಬೇಕು MP ಅವರು ಮಾಡ್ರಣ್ಣ ತೋರಿಸಿದ್ಮೇಲೆ ನಮ್ದು ಯಾರು ನೋಡೋದು ಕೊಟ್ಮೇಲೆ ನಮ್ದು ಯಾರು ನೋಡೋದು ಏನ ಹತ್ಕೊಡ್ರಿ ಘೋಷಣೆ ಕೂಡ್ಬೇಡ್ರಿ ಯಾರ ನಾವು ಸೈಡ್ ಆಗ್ಬೇಕಪ್ಪ ಕಡಾಡಿ ರಾಜ್ಯಾಧ್ಯಕ್ಷರು ರಾಮ್ ನಿದ್ರೆಗೆ ಜಾರಿದ್ದಾರೆ. ಡಿಸ್ಟರ್ಬೆನ್ಸ್ ಮಾಡಬಾರ್ದು ಅಂತೇಳಿ ಎಲ್ಲರೂ ಸೈಲೆಂಟ್ ಆಗಿದ್ದಾರೆ. ಆಚೆ ಕಡೆ ಇರೋರು MLA ಅವರು ಕಿರಣ ಕಡಾಡಿ ಅವರು ಸಹಿತ ಮೊಬೈಲ ಒಕ್ಕೊಂದವರ ಕುಂಡ್ಬೇಡ್ರಿ ಮಲಗೋರ ಮಲಗಿರಲ್ಲ ಕಾಳಗಣ ಮೊಬೈಲ ಓಯ್
ಓಯ್ ಏ ಮೊಬೈಲ ಚಲೋ ಸ್ಟಾರ್ಟ್ ಆಯ್ತು ಇವತ್ತು 6ನೇ ದಿನ ರೈತರಿಗೆ ಬೆಂಬಲ ಬೆಲೆ ಸಿಗದೇ ಕಾರಣಕ್ಕಾಗಿ ಎಲ್ಲ ನಾಯಕರು ಬಂದು ಬೆಂಬಲ ಸೂಚಿಸುವಂಥ ಕೆಲಸವನ್ನು ಮಾಡಿದರು. ಇವತ್ತು ಬಿಜೆಪಿಯ ರಾಜ್ಯಾಧ್ಯಕ್ಷರಾಗಿರುವಂಥ BY ವಿಜೇಂದ್ರ ಅವರು ಸಹಿತ ರೈತರೊಂದಿಗೆ ಕಾಲ ಕಳೆಯುವಂಥ ಕೆಲಸವನ್ನು ಮಾಡಿದರು. ಜೊತೆಗೆ ಇವತ್ತು ರಾತ್ರಿ ಅಹೋರಾತ್ರಿ ಧರಣಿಯಲ್ಲಿ ಸಹಿತ ಅವರೇ ಪಾಲ್ಗೊಂಡು ಜೊತೆಗೆ ರೈತರೊಂದಿಗೆ ಅವರೇ ಸಮಯ ಕಳೆದು ಇವತ್ತು ರಾತ್ರಿ ಅಹೋರಾತ್ರಿ ಧರಣಿಯಲ್ಲಿ ಸಹಿತ ಅವರೇ ಪಾಲ್ಗೊಂಡು ಇವತ್ತು ಬೀದಿ ಮೇಲೆ ರಾಜ್ಯ ನಾಯಕರು ಸಹಿತ ಮಲಗಿರುವಂಥದ್ದು. ನಿಟ್ಟಿನಲ್ಲಿ ರೈತರಿಗೂ ಬೆಂಬಲ ಸೂಚಿಸುವಂಥ ಕೆಲಸವನ್ನು ಮಾಡ್ತಾ ಇರುವಂಥದ್ದು. ಒಟ್ಟಾರೆಯಾಗಿ ಸರ್ಕಾರಕ್ಕೆ ಗಮನ ಸೆಳೆಯುವಂಥದ್ದಾಗಿರ್ಬೋದು ಮತ್ತು ಸರ್ಕಾರಕ್ಕೆ ಬುದ್ಧಿ ಬಂದಿರ್ಬೋದು. ನಾಳೆ ಒಬ್ಬರು ಸಚಿವರನ್ನು ಸರ್ಕಾರದ ಕಡೆಯಿಂದ ಕೊಟ್ಟು ಕಳಿಸ್ತೀನಿ ಅನ್ನುವಂಥದ್ದು ಸೂಚನೆ ಕೂಡ ಬಂದಿರುವಂಥದ್ದು. ಸ್ವಲ್ಪ ಹೇಳ್ಬೇಕು ಪೂರ ಇದಕ್ಕೆ ಅಲ್ಲ ಹಿಂಗೆ ಎಬ್ಬಿಸಿ ಕುಂದಿರಿಕೆ ಮಾಡೋದು ಪೂರ ಸ್ಟ್ಯಾಂಡ್ ಹೆಂಗ್ ಬೇಕು ಹಂಗೆ ಮಾಡ್ರಿ ಮಾಡ್ರಿ ಹೋಗ್ಬಿಡ್ಲ ನನ್ನ ಕಡೆ ಬನ್ನಿ ತಗೊಳ್ಳಿ ಇವಾಗ ಬಾನ ಸರ್ ಹೇಳ್ರಿ ಎಲ್ಲ ತಗೊಂಡ್ರಿ ಅಲ್ಲೇ ಕೂಡ್ರಿ ಸರ್ ಅಲ್ಲೇ ಕೂಡ್ರಿ ಬೇಡ ಅಷ್ಟೇ ರೈತರ ಹೋರಾಟ ತೀವ್ರ ವಿಜೇಂದ್ರ ಅವರು ಬೆಳಗ್ಗೆಯಿಂದ ಕೂಡ ಹೋರಾಟದಲ್ಲಿ ಭಾಗಿಯಾಗಿದ್ದಾರೆ ಮತ್ತು ಅವರೇ ಆ ಒಂದು ವೇದಿಕೆಯಲ್ಲಿ ರೈತರು ಮತ್ತು ರಾತ್ರಿ ಇಲ್ಲೇ ರೈತರೊಂದಿಗೆ ಬೀದಿಯಲ್ಲಿ ಮನೆಗೆ ಆ ರೈತರ ಬೆನ್ನಿಗೆ ರೈತರೊಂದಿಗೆ ವಿಜಯ
ರೈತರ ಬೀದಿಯಲ್ಲಿದ್ದಾರೆ. ಹೀಗಾಗಿ ನಾನು ಹುಟ್ಟುಹಬ್ಬವನ್ನು ಕೂಡ ಆಚರಣೆ ಮಾಡಲ್ಲ ಅನ್ನುವಂಥದ್ದನ್ನು ಕೂಡ ಸಂದೇಶವನ್ನು ಕೊಟ್ಟಿದ್ರು. ನಂಬರ್ ಹಾಕಿರಿ. ನಂಬರ್ ಎಂತ ಎಷ್ಟು ನಂಬರ್ ಐತಂದ್ರೆ ಎಷ್ಟು ನಂಬರ್ ಐತಂದ್ರೆ 3 ಐತೆ ನಂಬರ್ ನೋಡ್ರಿ. ನೀವೇ ಆನ್ಲೈನ್ ಒಳ್ಳಿಕ್ಕೆ ಹೊಂಟೈತೆ. ಹಾಂ ಯಾವಾಗ ರಾಜ್ಯದ ನಾಯಕರು ಬರಕ್ಕೆ ಶುರು ಮಾಡಿದ್ರೆ ಅವಾಗ ಒಂದ್ಸಲ ಇದ್ರ ಸರ್ಕಾರದ ಮೇಲೆ ಒಂದು ಸ್ವಲ್ಪ ಪ್ರೆಷರ್ ಬಿಲ್ಡ್ ಆದಂಗೆ ಆಯ್ತು. ಹಂಗೆ ಇರುತ್ತೆ. ಈಗ ನೋಡ್ರಿ ಅಪೋಸಿಷನ್ದವ್ರು ಇದನ್ನ ಬರಂದ್ರೆ ತಿಳಿರಿ ಅವ್ರಿಗೆ ಒಂದು ಸ್ವಲ್ಪ ಪ್ರೆಷರ್ ಬಿಲ್ಡ್ ಆಕೈತೆ. ಯಾಕಂದ್ರೆ ನಾಳೆ ಇದು ಪೊಲಿಟಿಕಲ್ ಆಗಿ ಅವ್ರಿಗೆ ಡ್ಯಾಮೇಜ್ ಆಗ್ತದೆ. ಹೌದೌದು. ಸೊ ಹಂಗಾಗಿ ಆದಷ್ಟು ಬೇಗ ಅದನ್ನು ಬಗೆಹರಿಸ್ಬಿಡ್ಬೇಕು ಅನ್ನೋ ಲೆವೆಲಿಗೆ ಬಂದ್ಬಿಡ್ತಾರೆ. ಹಂಗೆ ಬಿಟ್ಕೊಂಡು ಕೂತ್ರಂದ್ರೆ ರೈತರೆಲ್ಲ ವಿರೋಧಿ ಆಗ್ತಾರೆ. ಯಾರು ಕಾಂಗ್ರೆಸ್ ಈಗಾಗಲೇ 6 ದಿನ ಆಯ್ತು. ಹಾಂ. ಸೊ ಈಗಾಗಲೇ 6 ದಿನದಿಂದ ಈಗ ಆಲ್ರೆಡಿ ಹೋರಾಟ ಚಾಲೂ ಐತಿ. ಸೊ ಈಗ ಬರೋದ್ರಿಂದ ಅನುಕೂಲ ಐತೆ. ಆಮೇಲೆ ಅವರು ಬರುವಂಥದ್ದು ಒಂದು ವ್ಯಾಲ್ಯೂ ಐತಿ. ಎಲ್ಲ ಈ ಬಾಟ್ಲಿ ಗಿರಿಗಳು ಭಾಳ ಅದಾವೆ. ಹೌದೌದು. ರೈತರಿಗೆ ತಮ್ಮ ಮೂಲಕ ಪವರ್ ಜನರೇಷನ್ ಲಾಭ ರಾಜ್ಯದಲ್ಲಿ ಹೋರಾಟ ಕಟ್ ಮಾಡಿಬಿಡೋಣ.
ಜೊತೆ ವಿಜೇಂದ್ರ ಅವರು ಮಾತನಾಡ್ತಾರೆ. ಬೆಳಗಾವಿ ಜಿಲ್ಲೆಯಲ್ಲಿ ನಡೀತಾ ಇರುವಂತಹ ಹೋರಾಟಕ್ಕೆ ವಿಜೇಂದ್ರ ಅವರು ವಿಜೇಂದ್ರ ಸರ್ ಸ್ವಲ್ಪ ಶಾರ್ಟ್ ಆಗಿರ್ತದೆ ಭಾಳ ಜನ ಹಾಂ ಅದಕ್ಕೆ ಭಾಳ ಜನ ಇದ್ದೀವಿ, ಶಾರ್ಟ್ ಆಗಿರ್ತದೆ. ಸರ್ ಒಂದು ನಿಮಿಷ. ಹಾಂ, ನಾ ಈ ಕಡೆ ಬರ್ತೇನೆ. ಲೈಟ್ ಎಲ್ಲ ಇದೆ. ಲೈಫ್ ಇದನ್ನು ಕಟ್ ಮಾಡಿದ್ದೀವಿ, ಮಲ್ಕೊಳ್ದೊಂದು ತೋರಿಸಿದ್ವಿ. ಇನ್ನೂ ಒಂದು 1000 ಜನ ಮಾಡಿಫೈ ಮಾಡ್ರಿ ಯಾವುದು ಇದೆ ಯಾವುದು ಹಾಂ ಮಾಡಿದ್ದೀನಿ. ಓಕೆ ನಾನು ಏನು ಬೇಕಾಗಿತ್ತು? ತಪ್ಪಿಲ್ಲ. ಒಟ್ಟಾರೆಯಾಗಿ ಏನಂದರೆ PY ವಿಜಯೇಂದ್ರ ಅವರು ಹೇಳ್ತಾ ಇರೋದೇನೆಂದರೆ, ನಾವು ಇಲ್ಲಿ ರಾಜಕೀಯ ಮಾಡ್ತಾ ಇಲ್ಲ, ನಾವು ರೈತರಿಗೆ ಬೆಂಬಲಕ್ಕಾಗಿ ಬಂದಿರುವಂಥದ್ದು, ನಾವು ರೈತರ ಪರ ಇರ್ತೀವಿ ಅನ್ನುವಂಥ ಮಾತುಗಳನ್ನು ಹೇಳ್ತಾ ಇರುವಂಥದ್ದು. ಇದರಲ್ಲಿ ಯಾವುದೇ ರಾಜಕೀಯ ಇಲ್ಲ, ಏನೂ ಇಲ್ಲ. ನಾಳೆ ಸರ್ಕಾರದಿಂದ ಒಬ್ಬರು ಸಚಿವರು ಬಂದು ರೈತರಿಗೆ ಯಾರು ಬರ್ತಾರೋ ಗೊತ್ತಿಲ್ಲ, ಒಟ್ಟು ಸರ್ಕಾರದಿಂದ ಒಂದು ಸಂದೇಶ ಬಂದಿದೆ ಅಂತ ಹೇಳಿದ್ದಾರೆ. ಯಾರು ಬರ್ತಾರೋ ಗೊತ್ತಿಲ್ಲ, ಸಚಿವರ ಮೂಲಕನ ರೈತರಿಗೆ ಬಂದು ಈ ವಿಷಯವನ್ನು ತಲುಪಿಸೋಂಥ ಕೆಲಸವನ್ನು ಮಾಡ್ತಾರಂತ ಹೇಳ್ತಾ ಇರುವಂಥದ್ದು. ಆ ನಿಟ್ಟಿನಲ್ಲಿ BY ವಿಜೇಂದ್ರ ಅವರು ಸಹಿತ ಇವತ್ತು ಬೀದಿಯಲ್ಲಿನೇ ರೈತರ ಜೊತೆಗೆ ಮಲ್ಕೊಳ್ಳುವಂಥ ಕೆಲಸವನ್ನು ಮಾಡಿರುವಂಥದ್ದು. ಮಾಡಿ ನಾಗ ತಗೊಂಡು ಓಕೆ, ಮತ್ತೆ ಬಂದು ಅಪ್ಡೇಟ್ಗಳನ್ನು ಕೊಡ್ತಾ ಹೋಗ್ತೀನಿ. ಗಪ್ಪನ ಏನ್ರಿ ಮಾತಾಡಿದಿರಿ ಲೈವ್ ಸ್ಟಾರ್ಟ್. ಯಾರು ಬಂದಾರ್ರಿ? ಹಾಂ ಗಪ್ಪಿ ಹೆಣ್ಮಕ್ಳು ಮತ್ತೆ ಯಾರು ಬಂದಾರ್ರಿ? ಹೌದ್ರಿ? ಓಹೋ ಅಣ್ಣ ಒಂದು ನಿಮಿಷ ಗಪ್ರಿ
ಕಳೆ ಬರ್ತಾ ಎಲ್ಲ ನಾಯಕರು ಬರಕ್ಕೆ ಪ್ರಾರಂಭ ಮಾಡಿದ್ರಲ್ಲ. ಯಾವಾಗ ರಾಜ್ಯದ ನಾಯಕರು BY ವಿಜೇಂದ್ರ ಅವರು ಮತ್ತು ಯಾರು ಭಾಜಪದ ರಾಜ್ಯಾಧ್ಯಕ್ಷರು ಯಾವಾಗ ಅವರು ಸಹಿತ ರೈತರೊಂದಿಗೆ ಬೀದಿ ಮೇಲೆ ಮಲಗಿದ್ರು, ಆವಾಗ ಉಳಿದ ನಾಯಕರು ಸಹಿತ BJPಯ ಉಳಿದ ನಾಯಕರು ಸಹಿತ ಬರೋದಕ್ಕೆ ಪ್ರಾರಂಭ ಮಾಡಿದ್ದಾರೆ. ಸಿದ್ದು ಸವದಿ ಅವರು ಬಂದಾರಲ್ಲ, ಅವ್ರು ಯಾರ್ರಿ? ವೀರಣ್ಣ ಕಡಾಡಿ ಸಿದ್ದು ಸೌದಿ. ವೀರಣ್ಣ ಕಡಾಡಿ ಅದಾನಲ್ಲ ಇಲ್ಲಿ, ಕಡಾಡಿ ಸಿದ್ದು ಸೌದಿ. ಸಿದ್ದು ಸವದಿ ಅವ್ರು ಬಂದಾರ, ಈರಣ್ಣ ಕಡಾಡಿ ಅವರು ಅದಾರ. ಮತ್ತು ಅವ್ರು ಯಾರ್ರಿ? ಅವ್ರು ಯಾರು ಗೊತ್ತು? ದೀಪಕ್ ಕುರ್ಚಿ. ಈಚೆ ಕಡೆ ಮಹಿಳೆಯರು ದೀಪಕ್ ಕುರ್ಚಿ ರೀ. ದೀಪಕ್ ಕುರ್ಚಿ ಅವರು ಸಹಿತ ಬಂದಿರೋದು. ಓಕೆ, ಅದಕ್ಕೆ 1200 ಸ್ವಲ್ಪ ವಿಜೇಂದ್ರ ತೋರಿಸಿ ಹೋಗಿ ಬರ್ತೀವಿ ಬ್ರದರ್. ಒಂಚೂರು ವಿಜೇಂದ್ರ ತೋರಿಸಿ ಸೊಳ್ಳೆ ಕಿಡಿದಿಲ್ರಿ. ತೋರಿಸ್ತೀವಿ ಹೇಳ್ರಿ, ವಿಜೇಂದ್ರ ತೋರಿಸ್ತೀವಿ. ಆಯ್ತಲ್ಲ, ಏನು ಗುಡ್ ನೈಟ್ ಹೇಳ್ರಿ. ಎಲ್ಲರಿಗೂ ಶುಭರಾತ್ರಿ. ಓಕೆ, ವಯಸ್ಸಾಗೈತೆ ಅವ್ರಿಗೆ. ಯಾರಿಗ್ರಿ? ನೀವು ಲೈವ್ ಇಟ್ಟಾರ ಈಗ ಬೇಡ. ಓಕೆ, ಸರಿ. ದೀಪಕ್ ಕುರ್ಚಿ ಯಾರ ಜೊತೆ ಮಕ್ಕಳಿಗೆ ಯಾರು ಇರ್ಲಣ್ಣ. ಆಯ್ತು, ಏನು ಕ್ಲೋಸ್ ಮಾಡೋದು ಸಾಕ್ಷಿ ಲೈವ್. ಓಕೆ, ಮತ್ತೆ ನಾಳೆ ಅಪ್ಡೇಟ್ಗಳನ್ನು ಕೊಡ್ತೀನಿ. ಇಲ್ಲಿಗೆ ಲೈವನ್ನೇ ಎಂಡ್ ಮಾಡ್ತಾ ಇದ್ದೀವಿ. BJPಯ ರಾಜ್ಯಾಧ್ಯಕ್ಷರು BY ವಿಜೇಂದ್ರ ಅವರು ಮತ್ತು ಕಡಾಡಿ ಅವರು
ಎಲ್ಲರೂ ನಾಯಕರು ಯಾರ್ಯಾರು BJP ನಾಯಕರು ಇದ್ದಾರಲ್ಲ ಎಲ್ಲರೂ ಬಂದಿರುವಂಥದ್ದು. ಅವರು ಸಹಿತ ಇವ್ರ ಜೊತೆ ನಾನು ಇಲ್ಲೇ ಕಾಲ ಕಳೆಯುವಂಥ ಅಹೋರಾತ್ರಿ ಧರಣಿಯಲ್ಲಿ ರೈತರೊಂದಿಗೆ ಅವರು ಪಾಲ್ಗೊಳ್ಳುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ನಾಳೆ ಸರ್ಕಾರದಿಂದ ಸಚಿವರು ಯಾರು ಬರ್ತಾರೋ ಗೊತ್ತಿಲ್ಲ, ಸಚಿವರನ್ನು ಕಳಿಸ್ಕೊಡ್ತೀವಿ. ಸಚಿವರು ಬಂದು ನಾಳೆ ರೈತರಿಗೆ ವಿಷಯವನ್ನು ಅವ್ರು ಯಾವ ವಿಷಯ ತಗೊಂಡು ಬರ್ತಾ ಇದ್ದಾರೋ ಗೊತ್ತಿಲ್ಲ, ಒಟ್ಟು ರೈತರಿಗೆ ಒಂದು ವಿಷಯನ ವಿಷಯವನ್ನು ತಲುಪಿಸುವಂಥ ಕೆಲಸ ನಾವು ಮಾಡ್ತೀವಿ ಅಂತೇಳಿ ಯಾರಂದರೆ ತಹಸೀಲ್ದಾರ್ ಅವರಿಗೆ ಯಾವಾಗ ಇವತ್ತು ರಾಜ್ಯಾಧ್ಯಕ್ಷರು ರೈತರ ಪ್ರಮುಖರು ಮನವಿಯನ್ನು ಕೊಟ್ಟರು, ಆವಾಗ ತಹಸೀಲ್ದಾರ್ ಅವರು ಮುಖ್ಯಮಂತ್ರಿ ಅವರಿಗೆ ತಲುಪಿಸುವಂಥ ಕೆಲಸ ಮಾಡಿದರು. ಅದಾದ ಬಳಿಕ ಸರ್ಕಾರದಿಂದ ಒಬ್ಬರು ಸಚಿವರನ್ನ ಕಳಿಸ್ಕೊಡ್ತೀವಿ ಅನ್ನುವಂಥದ್ದು ಸೂಚನೆಯನ್ನು ಹೊರಡಿಸಿರುವಂಥದ್ದು. ಒಟ್ಟಾರೆಯಾಗಿ ರೈತರಿಗೆ ಇವತ್ತಿಗೆ 6 ದಿನಗಳಾಯಿತು. ಒಂದು ಸರ್ಕಾರದಿಂದ ಒಂದು ಸೂಚನೆ ಬಂದಿರುವಂಥದ್ದು. ಒಟ್ಟಾಗಿ ನಾಳೆ ಯಾವ ತೀರ್ಮಾನವನ್ನು ತಗೊಳ್ತಾರೋ ನಾಳಿನ ಅಪ್ಡೇಟನ್ನು ಮತ್ತೆ ಲೈವ್ಗೆ ಬಂದು ಕೊಡ್ತೀನಿ. ಓಕೆ, ಎಲ್ಲರಿಗೂ ಶುಭರಾತ್ರಿ. ಇವತ್ತನ ಯಾರು BJP ಮುಖಂಡರಾಗಿರುವಂಥ BJPಯ ರಾಜ್ಯಾಧ್ಯಕ್ಷರು BY ವಿಜಯೇಂದ್ರ ಅವರು ಮತ್ತು ಇಲ್ಲಿನ ಪ್ರಮುಖರು ಅವ್ರ ಒಡನಾಟಿಗಳು ಮತ್ತು ಇಲ್ಲೇ ಬೀದಿ ಮೇಲೇ ಕಾಲ ಕಳೆಯುವಂಥದ್ದು ಮತ್ತು ಅಹೋರಾತ್ರಿ ಧರಣಿ ಕೊಂಡಿರುವಂಥದ್ದಾಗಿರ್ಬೋದು ಅಥವಾ ಇಲ್ಲೇ ಮಲಗುವಂಥ ಕೆಲಸ ಅವರು ಮಾಡ್ತಾ ಇರುವಂಥದ್ದು. ಏನೇ ಇರಲಿ, ಸರ್ಕಾರ ಒಂದು ರೈತರಿಗೆ ಅವರು ಬೆಳೆದಿರುವಂಥ ಬೆಳೆಗಳಿಗೆ ಸೂಕ್ತವಾದ ಬೆಲೆಯನ್ನು ಕೊಡಲಿ ಅನ್ನುವಂಥದ್ದೇ ಎಲ್ಲರ ಮತ್ತು ರೈತರ ಒತ್ತಾಸೆ ಆಗಿರುವಂಥದ್ದು. ಎಲ್ಲರಿಗೂ ಶುಭರಾತ್ರಿ, ಶುಭಂ ಭವತ್ತು. ಓಕೆ, ಲೈವನ್ನು ಎಂಡ್ ಮಾಡ್ತಾ ಇದ್ದೇವೆ.